ಸ್ನೇಹಿತರೆ ನಮಸ್ಕಾರ. ನಾನು ಮಾಗಡಿ ಅಂದ್ರೆ ನನಗೊಂಥರ ತವರು ಮನೆ ಇದ್ದಂಗೆ. ಮಾಗಡಿಗೆ ಬರ್ತಾ ಇರ್ತೀನಿ. ಮೊನ್ನೆ ನೋಡಿದ್ರಲ್ಲ, ಈ 1ನೇ ತಾರೀಕು ಏನು ಇವರು ಪುಟ್ಕೋಸಿ ಹೊಸ ವರ್ಷ ಅಂತಂದು ಹೇಳಿ ಪಾರ್ಟಿ ಮಾಡ್ಕೊಂಡು ಮಾಗಡಿಲಿ ಅವ್ರ ಮನೆಯದೇ ಅವರೇ ಕಳ್ಕೊಂಡಿದ್ದಾರೆ. ಆದರೆ ನಾನು ಅಂಥ ಮುಂಟಿನ ಕೆಲಸ ಮಾಡೋಕ್ಕೆ ನಾನು ಮಾಗಡಿಗೆ ಬರೋದಿಲ್ಲ. ನನಗಿಲ್ಲಿ ಒಳ್ಳೊಳ್ಳೆ ಸ್ನೇಹಿತರಿದ್ದಾರೆ. ಆ ಸ್ನೇಹಿತರು ನೋಡ್ಕೊಂಡು ಪ್ರೀತಿಯಿಂದ ಆ ಸ್ನೇಹಿತನ ಹತ್ರ ಮಾತಾಡ್ಕೊಂಡು ಅವ್ರ ಜೊತೆ ಊಟ ಮಾಡ್ಕೊಂಡು ಆರಾಮಾಗಿ ವಾಪಸ್ ನಾನು ಬೆಂಗಳೂರಿಗೆ ಬರ್ತೀನಿ. ಇವತ್ತು ಕೂಡ ಬಂದಿದ್ದೀನಿ. ನಾನು ಏನು ಪಾರ್ಟಿ ಮಾಡಿದ್ರಲ್ಲ, ನಿಮಗೆಲ್ಲ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಒಳ್ಳೆ ಅದ್ಭುತವಾದ ಏನು ಮಾತುಗಾರರು ನೀವೆಲ್ಲ, ಒಳ್ಳೊಳ್ಳೆ ವಿಚಾರ ಮುಡಿಸಿದಿರಿ. ಆದರೆ ಇಂಥ ಮಣ್ಣು ಕೆಲಸ ಮಾಡೋಕ್ಕೆ ಹೋಗ್ಬೇಡ್ರಿ. ಮಾಡಿಬಿಟ್ಟಿದ್ದೀರಿ, ಏನೂ ಮಾಡೋಕ್ಕಾಗಲ್ಲ. ಯಾರು ಸಕ್ಕಡೆ ನಾಡು ಕೆಂಪ, ಅವನು ಯಾವನ ಕಜುಬುನ ಗಿಜುಬುನ ಅವನು ಆಮೇಲೆ ಅವನು ಯಾವನ ರವಿ ಜಾಮೀನು ಅಂತೆ ಇವರನ್ನು ಯೂಟ್ಯೂಬ್ ಬಿಟ್ಕೊಂಡು ಇವರೆಲ್ಲ ನೋಡಿ. ನಾನು ಈ ಕೆಂಪೇಗೌಡರು ಏನೋ ಒಂದು ಪ್ರತಿಮೆ ಇದೆಯಲ್ಲ, ಇದನ್ನು ಸ್ಥಳಾಂತರ ಮಾಡ್ತಾಯಿದ್ದಾರೆ. ಅದ್ರ ಬಗ್ಗೆ ಒಂದು ವಿಚಾರ ಫುಲ್ಲು ಇಲ್ಲಿರ್ತಕ್ಕಂಥ ಈ ಜಾಗದ ವಿಚಾರ ಬಗ್ಗೆ ತಿಳಿಸ್ಕೊಡ್ತೀನಿ. ನೋಡಿ, ಇಂಥವು ನೋಡಿ ನೀವು ಮಾಡಿ. ಯಾರು ಬೇಡ ಅಂತಾರೆ? ಮಣ್ಣು ಕೆಲಸ ಮಾಡೋಕ್ಕೆ ಹೋಗಬೇಡಿ, ಇಂಥ ಕೆಲಸ ಮಾಡಿ ಅಂತಂದೇಳಿ ಏನು ಪಾರ್ಟಿ ಮಾಡಿ ಇಲ್ಲೊಂದು ಹುಡುಗಿಗೆ ಹಾಳು ಮಾಡಿಬಿಟ್ಟು ನೀವು ಜೀವನನೇ ಹಾಳು ಮಾಡಿ ಹೋಗಿದ್ದೀರಲ್ಲ. ನಿಮಗೆಲ್ಲ ನೋಡಿ ಹೆಂಗಿದೆ ಇಲ್ಲಿ ಕತೆ. ನೋಡಿ ಸ್ನೇಹಿತರೆ, ಇದು ಪುರಸಭೆ ಕಾರ್ಯಾಲಯ ಮಾಗಡಿ. ಇದ್ರ ಪಕ್ಕದಲ್ಲಿ ತಾಲೂಕು ಆಸ್ಪತ್ರೆ ಇದೆ. ಮತ್ತು ಈ ಕಡೆ ಪಕ್ಕದಲ್ಲಿ ತಹಸೀಲ್ದಾರ್ ಆಫೀಸ್ ಇದೆ, ತಾಲೂಕು ಆಫೀಸ್ ಇದೆ. ಇವೆಲ್ಲ ಒಂದೇ ಕಡೆ ಇದ್ದಾವೆ. ಇಲ್ಲಿ ಕೆಂಪೇಗೌಡ ಪ್ರತಿಮೆ ಇದೆ. ಇದನ್ನು ತೆಗೀರಿ ಇದನ್ನು ಅಂತಂದ್ಬಿಟ್ಟು ಯಾರು ಇವ್ರಿಗೇನು ಅರ್ಜಿ ಬರೆದಿಲ್ಲ, ಯಾರು ಪತ್ರನೂ ಬರೆದಿಲ್ಲ. ನಾನು ಈ ಮಾಗಡಿ ವಿಧಾನಸಭಾ ಕ್ಷೇತ್ರದ ಶಾಸಕರಲ್ಲಿ ಮನವಿ ಮಾಡ್ಕೊತಾ ಇದ್ದೀನಿ. ನಿಮ್ಮ ಕೈಲಂತೂ ಇಂಥ ಮರ ಹಾಕೋಕ್ಕಾಗಲ್ಲ, ಮರ ಬೆಳೆಸೋಕ್ಕಾಗಲ್ಲ. ನೀವು ಹಾಕಿ ಈ ಮರ ಬೆಳೆದ್ರೂ ಕೂಡ ಮರ ಬೆಳೆದಾಗೂ ನಾವು ಇರೋದಿಲ್ಲ. ಇವತ್ತು ನೋಡಿ, ಇಲ್ಲಿ ತಾಲೂಕು ಆಫೀಸಿಗೆ ಬಂದವರು, ಈ ಪುರಸಭೆಗೆ ಬಂದವರು, ಈ ಆಸ್ಪತ್ರೆಗೆ ಬಂದವರೆಲ್ಲ ಅಲ್ಲಿ ಕುಂತ್ಕೊಳ್ಳಲ್ಲ. ಒಳಗಡೆ ಎಲ್ಲರೂ ಬಂದು ಈ ಮರದ ಕೆಳಗಡೆ ಈ ಒಂದು ಅದ್ಭುತವಾದ ಜಾಗದಲ್ಲಿ ಇಲ್ಲಿ ಕುಂತ್ಕೊಂತಾರೆ. ಒಳ್ಳೆ ಗಾಳಿ ಇದೆ, ಒಳ್ಳೆ ಬೆಳಕಿದೆ, ಒಳ್ಳೆ ಮರಗಳು ಇದ್ದಾವೆ. ಇದು ಯಾಕೆ ಬೇಕಾದಷ್ಟು ಕಡೆ ಜಾಗ ಇದೆ, ಈ ಜಾಗನೇ ಯಾಕೆ ಸ್ಥಳಾಂತರ ಮಾಡಬೇಕು? ಈ ಮರಗಳನ್ನೆಲ್ಲ ಕಡಿಬೇಕು. ಲಕ್ಷಾಂತರ ರೂಪಾಯಿ ಮರಗಳನ್ನು ಕಡಿತಾ ಇದ್ದೀರಿ. ಲಕ್ಷಾಂತರ ರೂಪಾಯಿಗೆ ಈ ಅಧಿಕಾರಿಗಳು ಇದನ್ನು ಹರಾಜಿಗೆ ಹಾಕಿದ್ರಂತೆ ಮರಗಳನ್ನು. ಯಾಕೆ ಈ ಮರಗಳೇ ಬೇಕಾಗಿತ್ತಾ? ಈ ಮರಗಳನ್ನ ನೀವು ಬಲಿ ತಗೋಬೇಕಾಗಿತ್ತಾ? ಬೇರೆ ಏನೂ ಇಲ್ವಾ? ಅಂಬೇಡ್ಕರ್ ಭವನ ಇತ್ತು, ಚೆನ್ನಾಗಿತ್ತು, ಅದನ್ನೂ ಹೊಡೆದಾಕಿದ್ರಿ. ಅದ್ರ ಪಕ್ಕದಲ್ಲಿ ಆಸ್ಪತ್ರೆ ಕಟ್ಟಿ ಅದು 2 ವರ್ಷ ಆಗಲಿಲ್ಲ, ಅದನ್ನೂ ಹೊಡೆದಾಕಿದ್ರಿ. ಈಗ ನೋಡಿ, ಎಷ್ಟೊಂದು ಹಿರಿಯರು ಬಂದು ಇವತ್ತು ಇಲ್ಲಿ ಕುಂತಿದ್ದಾರೆ. ನಿಜವಾಗ್ಲೂ ಇಂಥ ನೆರಳು ಯಾರ ಕೈಲಿ ಕೊಡೋಕ್ಕಾಗಲ್ಲ. ಇವತ್ತು ಈ ಸರ್ಕಾರಿ ಅಧಿಕಾರಿಗಳ ಕೈಲಿ ಇವ್ರ ಯೋಗ್ಯತೆಗೆ ಇಷ್ಟು ಬೆಂಕಿ ಹಾಕೋ ಒಂದು ಮರ ಹಾಕೋಕ್ಕಾಗಲ್ಲ. ಇವತ್ತು ಅದೇ ಅಧಿಕಾರಿಗಳು ಈ ಮರಗಳನ್ನು ಹರಾಜಿಗೆ ಹಾಕಿಟ್ಟಿದ್ದಾರೆ ಸುಮಾರು 1 ಲಕ್ಷದ ಚಿಲ್ಲರಿಗೆ. ಅವ್ರು ಏನು ಎಲ್ಲಿ ಕುಂತ್ಕೋಬೇಕು? ಅದೇ ಅಧಿಕಾರಿಗಳು ಈ ಜಾಗದಲ್ಲಿ ಕಾರುಗಳನ್ನು ತಂದು ನಿಲ್ಲಿಸ್ತಾರೆ. ಇಂಥ ಒಳ್ಳೊಳ್ಳೆ ಮರಗಳನ್ನು ಕಡಿದ್ರೆ ಏನು ಸಿಗುತ್ತೆ ಇವ್ರಿಗೇನು ಸಿಗುತ್ತೆ? ನೋಡಿ, ಈ ಭಾಗದ ಈ ಏನು ಮಾಗಡಿ ಒಂದು ತಾಲೂಕು ಅದ್ಭುತವಾದ ಜಾಗ ಇದು. ಈ ಮಾಗಡಿಯ ಸೆಂಟ್ರ್ ಪಾಯಿಂಟ್ ಇದು, ಮಾಗಡಿಯ ಮಧ್ಯಭಾಗ. ಇಲ್ಲೆಲ್ಲರೂ ಬಂದವರು ಈ ನೋಡಿ, ಒಂದು ಬಾತ್ರೂಮ್ ಕಟ್ಸೋಕ್ಕಾಗ್ತಾಯಿಲ್ಲ ನಿಮಗೆ. ಬಂದವರೆಲ್ಲ ಈ ಗೋಡೆಗೆ ಬಂದು ಒಯ್ದುಬಿಟ್ಟು ಹೋಯ್ತಾರೆ. ಅದನ್ನೂ ಮಾಡ್ಸೋಕ್ಕಾಗ್ತಾಯಿಲ್ಲ. ಇದನ್ನು ಸ್ಥಳಾಂತರಿಸಿ ಎಲ್ಲಿ ಮಾಡ್ತೀರಿ ನೀವು? ಯಾವ ಜಾಗ ನೋಡಿಟ್ಟಿದ್ದೀರಾ? ಅದನ್ನು ಯಾರಿಗಾರು ಹೇಳಿದ್ದೀರಾ? ನೋಡಿ ಎಷ್ಟು ಚೆನ್ನಾಗಿದೆ ಮರ. ಸುಮಾರು ಒಂದು 20-30 ವರ್ಷದ ಮರಗಳು ಇವು. ಯಾವೂ ಕೂಡ ಕಡಿಮೆ ಇಲ್ಲ. ಎಲ್ಲ ಸುಮಾರು ಒಂದು 20-30 ವರ್ಷದ ಮರಗಳಿದ್ದಾವೆ. ದಯವಿಟ್ಟು ಬಾಲಣ್ಣವರೇ, ಒಳ್ಳೆ ಕೆಲಸ ಮಾಡಿ. ಜನಗಳು ನಿಮಗೇ ಓಟ್ ಹಾಕ್ತಾರೆ, ನಿಮ್ಮನ್ನೇ ಗೆಲ್ಲಿಸ್ತಾರೆ. ನಿಜವಾಗ್ಲೂ ನಿಮ್ಮನ್ನು ಕೈ ಹಿಡಿತಾರೆ ಜನ. ನೀವು ಒಳ್ಳೆ ಕೆಲಸ ಮಾಡಿದರೆ ಯಾವುದೇ ಕಾರಣಕ್ಕೂ ಬೇರೆಯವರನ್ನು ಆಯ್ಕೆ ಮಾಡ್ಕೊಳ್ಳೋದಿಲ್ಲ, ನಿಮ್ಮನ್ನೇ ಆಯ್ಕೆ ಮಾಡ್ಕೊತಾರೆ. ನೀವು ಒಳ್ಳೆ ಕೆಲಸ ಮಾಡಿ. ಇಲ್ಲಿ ಸುಮಾರು ಜನ ಹಿರಿಯರನ್ನು ನಾನು ಕೇಳಿದೆ. ಇಲ್ಲ ಕಣಪ್ಪ, ಇದು ಜಾಗ ನಮಗೆ ಇದ್ದರೆ ಭಾಳ ಚೆಂದ ಇರ್ತೈತಿ. ನೋಡಿ, ಶ್ವಾನಗಳು ಕೂಡ ಇಲ್ಲಿ ಬಂದು ಆರಾಮಾಗಿ ಮಲ್ಕೊತವೆ. ಇಲ್ಲಿ ತಾಲೂಕು ಆಫೀಸಿಗೆ ಹೋದರೆ ಒಂದು ಮಧ್ಯಾಹ್ನ ಬರ್ರಿ ಅಂತಾರೆ. ಅವಾಗ ಏನಾಗುತ್ತೆ, ಎಲ್ಲೆಲ್ಲಿಂದನೇ ಬಂದಿರ್ತಾರೆ, ತಿರ್ಗಿ ವಾಪಸ್ ಊರಿಗೆ ಹೋಗೋಕ್ಕಾಗಲ್ಲ. ಅದರಿಂದ ಅವ್ರು ಬಂದು ಏನು ಮಾಡ್ತಾರೆ, ಈ ಮರದ ಕೆಳಗಡೆ ಆ ಕಲ್ಲು ಮೇಲೆ ನಳ್ಳೈತಪ್ಪ ಅಂತಂದೇಳಿ ಸ್ವಲ್ಪ ಹೊತ್ತು ಕುಂತ್ಕೊತಾರೆ, ಸ್ವಲ್ಪ ತೂಗುಡಿಸ್ತಾರೆ. ಅದರಿಂದ ಒಳ್ಳೆ ಅದ್ಭುತವಾದ ಜಾಗ. ಇದನ್ನು ಯಾಕೆ ನೀವು ಅದನ್ನು ಮರ ಕಡೋದು ಹಾಳು ಮಾಡಿ ಆ ಪ್ರತಿಮೆನ ಬರ ಕಡೆತಲ್ಲ? ಯಾರಾದರೂ ಬಂದು ಅರ್ಜಿ ಹಾಕಿದ್ರಾ? ಬಾಲಣ್ಣವರೇ, ಶಾಸಕರೇ, ಈ ಜಾಗನ ನಮಗೆ ಬೇರೆ ಕಡೆ ಮಾಡಿಕೊಡಿ, ಇದು ನಮಗೆ ತೊಂದರೆ ಆಗ್ಬಿಟ್ಟಿತ್ತು ಅಂತೇಳಿ ಯಾರೂ ನಿಮಗೆ ಅರ್ಜಿನೂ ಹಾಕಿಲ್ಲ, ಯಾರು ನಿಮ್ಮನ್ನು ಬೇಡಿಕೆನೂ ಇಟ್ಟಿಲ್ಲ. ಇದು ಪ್ರತಿಯೊಬ್ಬ ಮಾಗಡಿಯ ನಾಗರಿಕರ ಪ್ರತಿಯೊಬ್ಬರೂ ಇದು ಪಾರ್ಕ್ ಬೇಕು. ಇದು ಊರಿನ ಮಧ್ಯಭಾಗದಲ್ಲಿದೆ, ಇದನ್ನು ಹಾಳು ಮಾಡಬಾರ್ದು ಅಂತಂದೇಳಿ ಪ್ರತಿಯೊಬ್ಬ ನಾಗರಿಕರು ಕೂಡ ಕೇಳ್ತಾ ಇದ್ದಾರೆ. ಇವತ್ತು ಭಾನುವಾರದ ಆಗಿರೋದ್ರಿಂದ ನೋಡಿ, ಒಂದು ತಾಲೂಕು ಆಫೀಸಿಗೆ ಬಣ್ಣ ಹೊಡ್ಯೋಕೆ ಆಗ್ತಾಯಿಲ್ಲ. ಹೆಂಗೆ ಕುಲಿಗಟ್ಟು ಕುಂತಿದೆ. ಅದು ಕಟ್ಟಿದಾಗ ಏನಾರ ಬಣ್ಣ ಹೊಡೆದಿದ್ರು ಗೊತ್ತಿಲ್ಲ. ಅಲ್ಲಿಂದ ಇಲ್ಲಿವರೆಗೂ ಒಂದು ಬಣ್ಣ ಹೊಡ್ಯೋಕೆ ಹಾಕಿಲ್ಲ. ಮತ್ತು ಟೆಂಡರ್ಗಳು ಕರಿತಾನೆ ಇರ್ತಾರೆ ವರ್ಷ. ಕೆಲಸಗಳು ಮಾತ್ರ ಆಗೋದಿಲ್ಲ. ನೋಡಿ ಹೆಂಗಿದೆ ತಾಲೂಕು ಆಫೀಸ್. ಅದು ತಾಲೂಕು ಆಫೀಸ್ ಅಂತಾರೆ, ಅದಕ್ಕೆ ಯಾರಾದ್ರೂ ತಹಸೀಲ್ದಾರ್ ಆಫೀಸ್ ಅಂತಾರ, ತಾಲೂಕು ಆಫೀಸ್ ಅಂತಾರ? ನೋಡಿ ಹೆಂಗಿದೆ, ದೊಡ್ಡ ಇದು ಹೆಂಗಿದೆ ಅದು.
ದಯವಿಟ್ಟು ಇವನ್ನೆಲ್ಲ ಸರಿ ಮಾಡಿಸಿ ಜನಗಳಿಗೆ ಒಳ್ಳೇದು ಮಾಡಿ ಜನಗಳಿಗೆ ಅನುಕೂಲ ಮಾಡಿಕೊಡಿ. ಭಾಳ ಅದ್ಭುತವಾದ ಶಾಸಕರು ನೀವು, ಅದ್ಭುತವಾದ ಕೆಲಸ ಮಾಡ್ತಾಯಿದ್ರಿ. ನೀವು ಮನಸ್ಸು ಮಾಡಿದರೆ ಮಾಗಡಿಲೇ ಎಂತೆಂಥ ಕೆಲಸ ಬೇಕಾದರೂ ಮಾಡ್ಬೋದು, ಅಂಥ ಅದ್ಭುತವಾದ ಶಾಸಕರಿದ್ದೀರಿ. ಅದರಿಂದ ನಿಮ್ಮನ್ನು ಕೇಳ್ಕೊಳ್ಳೋದಿಷ್ಟೇ, ಈ ಮರಗಳನ್ನು ಕಡಿಬೇಡಿ, ಈ ಜಾಗವನ್ನು ಹಾಳು ಮಾಡಬೇಡಿ, ಇಲ್ಲಿ ಈ ಪಾರ್ಕು ಹಿಂಗೇ ಉಳಿಸಿ ಅಂತಂದೇಳಿ ನಿಮ್ಮಲ್ಲಿ ಮನವಿ ಮಾಡ್ಕೊತ. ನೋಡಿದ್ರಲ್ಲ ಸ್ನೇಹಿತರೆ, ಇಂಥ ಒಂದು ಅದ್ಭುತವಾದ ಜಾಗನ ಉಳಿಸ್ಕೋಬೇಕು. ನಾನು ಇದನ್ನು ನಮ್ಮ ಮಾಗಡಿ ಜನರ ಪರವಾಗಿ ಪ್ರತಿಯೊಬ್ಬರು ಕೂಡ ಆ ಪಾರ್ಕ್ ಉಳಿಬೇಕು ಅಂತ ತಿಳಿಸ್ಕೊಟ್ಟಿದ್ದಾರೆ. ಅದರಿಂದ ಜನರ ಪರವಾಗಿ, ಮಾಗಡಿ ಜನರ ಪರವಾಗಿ ನಾನು ಈ ನಮ್ಮ ಮಾಗಡಿ ಕ್ಷೇತ್ರದ ವಿಧಾನಸಭಾ ಕ್ಷೇತ್ರದ ಶಾಸಕರನ್ನು ಕೇಳ್ಕೊತಾ ಇದ್ದೀನಿ. ದಯವಿಟ್ಟು ಆ ಜಾಗನ ಉಳಿಸಿ, ಅದನ್ನು ಹಾಳು ಮಾಡಬೇಡಿ. ದಯವಿಟ್ಟು ನಿಮಗಿನ್ನ ಈ ಥರ ಒಳ್ಳೆ ಕೆಲಸ ಮಾಡಿದ್ರೆ ನಿಜವಾಗ್ಲೂ ನೆಕ್ಸ್ಟು ಮುಂದಿನ ಶಾಸಕರನ್ನಾಗಿ ತಿರುಗಾ ಆಯ್ಕೆ ಮಾಡ್ಕೊತಾ ಇದ್ದಾರೆ. ಇನ್ನೂ 2.5 ವರ್ಷ ಟೈಮ್ ಇದೆ. ಇನ್ನೂ ಒಳ್ಳೊಳ್ಳೆ ಕೆಲಸ ಮಾಡಿ. ನೀವು ಮನಸ್ಸು ಮಾಡಿದ್ರೆ ಅದ್ಭುತವಾದ ಇನ್ನೂ ಏನೇ ಬೇಕಾದ್ರೂ ಒಳ್ಳೊಳ್ಳೆ ಕೆಲಸ ಮಾಡ್ಬೋದು. ಅದರಿಂದ ಮಾಡಿ ಈ ಪಾರ್ಕನ್ನು ಉಳಿಸ್ಕೊಳ್ಳಿ ಅಂತ ಕೇಳ್ಕೊತಾ ಇದ್ದೀನಿ. ನಮಸ್ಕಾರ.